1.5 kg ಔಂಟಿ ಮಿಡಿ ತಗೊಬಂದಿದ್ದೀವಿ. ಇದನ್ನೀಗ ಇದಕ್ಕೆ ಹಾಕಿ ಉಪ್ಪಿಗೆ ಹಾಕಿ ಇದು ಜೈಟ್ರ ಮೇಲೆ ಉಪ್ಪಿನಕಾಯಿ ಮಾಡುವ. ಉಪ್ಪಿನಕಾಯಿ ಹ್ಯಾಂಗೆ ಮಾಡೋದು ಅಂದರೆ ಯಾವ ರೀತಿ ನಾವು ಮಾಡ್ತಂತ ತೋರಿಸ್ತೆ. ಇದ್ರಾಗ ಅರ್ಧ kg ಕಲ್ಲುಪ್ಪು ಹಾಕ್ತೆ. ಉಪ್ಪು ಅಂದರೆ ಔಟಿಕಾಯಿ ಎಷ್ಟು ಬೇಕು ಅಷ್ಟೇ ಹೀರ್ಕೊತದೆ, ಜಾಸ್ತಿ ಅಂತ ತಗೊಂತಿಲ್ಲ. ಉಳಿದ್ರಿದ್ರು ನೀರು ಬಿಸಾಡಿರ್ತದೆ. ಸಾಕು, ಇದಿಷ್ಟು ಉಪ್ಪು ಹಾಕಿ ಮುಚ್ಚಿ ಇಡ್ತೆ. ಉಪ್ಪಿನಕಾಯಿ ಮಾಡಿ ತೋರಿಸ್ತೆ. ಇದು 1.5 kg ಔಂಟಿಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ 1/4 kg ಮೆಣಸು ಹುರಿದಿಟ್ಕೊಂಡಿದೆ ಕಡಿಕೆ. ಇದು ಇಷ್ಟು ಬೆಳ್ಳುಳ್ಳಿ, 1 8 ಒಂದು ಸ್ವಲ್ಪ ಓಮ, ಸ್ವಲ್ಪ ಮೆಂತಿ ಕಾಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನ್ಕಾಳು, ಇದಿಷ್ಟನ್ನು ಹಾಕ್ಕೊಂಡು ಈಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಪೌಡ್ರ್ ಬರ್ತೀನಿ. ಔಂಟಿಕಾಯಿ ಉಪ್ಪಿಗೆ ಹಾಕದ್ದು ಲಾಯ್ಕ್ ಉಪ್ಪು ಇರ್ತೈತಿ. ಇದೀಗ ನಾನು ಕಟ್ ಮಾಡಿದ್ದೆ, ಸ್ವಲ್ಪ ಕಟ್ ಮಾಡಿದ್ದೆ, ಸ್ವಲ್ಪ ಗೋಯ್ತು ಬಂದಿದ್ದೇನೆ. ಇರಲಿ, ಇದೀಗ ಉಪ್ಪಿನಕಾಯಿ ಮಾಡೋಕ್ಕೆ ಫಸ್ಟ್ ಒಗ್ಗರಣೆ ಹಾಕಂಬ. ತೆಂಗಿನೆಣ್ಣೆ ಹಾಕ್ತೆ. ಒಗ್ಗರಣೆ ಎಣ್ಣೆ ಕಾದಿತ್ತ ಇಷ್ಟು ಸಾಸಿವೆ ಹಾಕಂತೆ. ಉಪ್ಪಿನಕಾಯಿಗೆ 5 kg ಕರ್ಬೇವು, ಇದು ಉಪ್ಪು ನೀರು ಕಾಸಿ ತಣಿಸದ್ದು. ಉಪ್ಪು ನೀರು ಹಾಕೊಂಡು ಖಾರಕ್ಕೆ ರುಬ್ಕಂತೆ. ಔಂಟಿಕಾಯಿ ಹಾಕುವ. ಖಾರ ಎಲ್ಲ ಕಡ್ಕೊಂಡಾಯ್ತು, ಪೌಡ್ರ್ ಮಾಡಿದ್ದು ಖಾರ ಕಡ್ಕೊಂಡಾಯ್ತು. ಇದಕ್ಕೀಗ ಹಾಕುವ ಔಂಟಿಕಾಯಿ. ಆಯ್ತು, ಈಗ ಉಪ್ಪಿನಕಾಯಿ ರೆಡಿ ಆಯ್ತಾ. ಈ ಡಬ್ಬಿಗೆ ಹಾಕಿ ಇಟ್ಕೊಂತ. ಇದು ಹೆಚ್ಚು ದಿನ ಇಡೋಕ್ಕಾಗ್ತಿಲ್ಲ, 1 ತಿಂಗಳೊಳಗೆ ಇದನ್ನು ಉಪ್ಪಿನಕಾಯಿನ ಖಾಲಿ ಮಾಡೋಕ್ಕಾಗ್ತೆ. ಅಂತಕಂದ್ರೆ ಈಗ ಮಳೆಗಾಲ, ಅಲ್ಲೂ ಇಲ್ಲ ಅಂದ್ರೆ ನೀರು ಪಸಿ ತಾಂಗತ್ತೆ. ಈ ಡಬ್ಬಿಗೆ ಹಾಕಿ ಇಟ್ಕೊಂಡು ಹಾಕೊಂಬ. ಉಪ್ಪಿನಕಾಯಿ ಭಾರಿ ಲೈಕ್ ಐತೆ ಔಂಟಿಕಾಯಿ ಉಪ್ಪಿನಕಾಯಿ. ಎಲ್ಲರೂ ಒಂದ್ಸರಿ ಹಿಂಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Like, share, subscribe. Thank you for watching.